ನಾವು ಬಸ್ ಸ್ಟ್ಯಾಂಡಾಗೆ ಫುಟ್ಪಾತಲ್ಲಿ ಅಂಗಡಿ ಇಟ್ಕೊಂಡಿದ್ದು. ಫುಟ್ಪಾತಾಗಿಂದ ನಮ್ಮನ್ನು ತಗೊಂಬಂದು ಇಲ್ಲಿ ಹಾಕವ್ರೆ. ಇಲ್ಲಿಗೆ ಜನ ಯಾರೂ ಬರಲ್ಲ, ಯಾವುದೇ ಒಂದು ಸೌಕರ್ಯ ಇಲ್ಲ. 10 ಜನ ಇಲ್ಲಿ ಬರಲ್ಲ. ನಾವು ಹಾಕಿದ ಬಂಡವಾಳ ಎಲ್ಲ ಲಾಸು, ಎಲ್ಲಾನು ಅಧ್ವಾನ ಆಗ್ತೈತೆ. ಬಿಸಿಲು, ಸಿಕ್ಕಾಪಟ್ಟೆ ಬಿಸಿಲು, ಎಲ್ಲ ಒಣಗೋತೈತೆ. 10 ಜನ ಇಲ್ಲಿ ಬರಲ್ಲ. ನಾವು ಹಿಂಗಾದ್ರೆ ಹಂಗೆ ಜೀವನ ಮಾಡೋದು. ನಾವು ಕೊಡೋರ್ಗೆ ಹೆಂಗೆ ಕೊಡೋದು? ಎಲ್ಲ ಸಾಲ ಮಾಡ್ಕೊಂಡು ಬಂಡವಾಳ ಹಾಕಿದ್ದೀವಿಲ್ಲ, ಎಲ್ಲ ಒಣಗೋತೈತೆ. ಇಲ್ಲಿ ನಾವು ಸಖತ್ತು ಅಧ್ಯಾಯ ಆಗೈತಡ. ನಮ್ಮ ಪಾಡಿಗೆ ನಾವು ಅಲ್ಲಿ ಕುತ್ಕೊಂಡಿದ್ದು. ನಮ್ಗೆ ಇಲ್ಲಿ ಏನದು ಅಲ್ಲೇ ಕೊಟ್ಬಿಡ್ಲಿ. ಇಲ್ಲಿಗೆ 10 ಜನ ಬರಲ್ಲ, ತಗೊಂಬಂದು ನಾವು ಹಾಕವ್ರೆ. ನಾವೇನು ಮಾಡೋದು ಇಲ್ಲಿ ಕುತ್ಕೊಂಡು? ಎಲ್ಲ ಐಟಮ್ ಎಲ್ಲ ಒಣಗೋಗ್ಬಿಟ್ಟೈತೆ, ಕೊಳ್ತೋತೈತೆ. ದಿವಸ 10 ಜನ ಬರಲ್ಲ. ತುಂಬಾ ನಮ್ಗೆ ಅನ್ಯಾಯ ಆಗೈತಡ. ಇಲ್ಲಿಗಂತೂ ಬಂದಾಗಿಂದ ನಮ್ಗೆ ವ್ಯಾಪಾರನೇ ಇಲ್ಲ. ಇಷ್ಟೇ ನಾನು ಹೇಳೋದು. ತುಂಬಾ ಅನ್ಯಾಯ ಅಂತೂ ಆಗೈತೆ. ನಮ್ಮನ್ನೆಲ್ಲ ತಗೊಂಬಂದು ಎತ್ಕೊಂಬಂದು ಇಲ್ಲಿ ಹಾಕಿರು. 10 ಜನ ಬರಲ್ಲ. ನಾವ್ ಏನ್ ಮಾಡೋಣ? ಯಾರಿಗೆ ಕೊಡೋಣ? ಕೊಡೋರ್ಗೆ ನಾವು ಸಾಲ ಮಾಡ್ಕೊಂಡಿದೀವಿ. ಪಿಡಿಒ ಏನಂತಾರೆ, ಇದ್ರೆ ಇರ್ರಿ, ಇಲ್ಲಿ ಹೊತ್ಕೊಂಡು ಹೋಗ್ರಿ. ನಾವು ಇಲ್ಲೇ ಜಾಗ ಕೊಟ್ಟಿದೀವಿ, ಇಲ್ಲೇ ರೀ. ಫುಟ್ಪಾತ್ ಬಿದ್ದಿದ್ದೀರಿ ತಂದು ನಾವು ಅಂಗಡಿ ಒಳಗೆ ಕುಂಡಿಸಿದೀವಿ. ನಿಮ್ಮನ್ನ AC ರೂಮಾಗ ಕುಂಡಿಸಿದೀವಿ, ಕುತ್ಕೊಳ್ರಿ. ಫುಟ್ಪಾತಾಗ ಬಿದ್ದಿದ್ದು ತಗೊಂಬಂದು ಕುಂಡಿಸಿರೋದಕ್ಕೆ ನಮ್ಗೆ ಹೇಳಕ್ ಬರ್ತೀರಾ? ನಾವೇನ ಮೇಡಮ್ ಅವರೇ ನೀರು ಅವತ್ತು ಏನೋ ಕೇಳಕ್ ಹೋಗಿದ್ಕೆ ಇಲ್ಲೆಲ್ಲ ಮಾತಾಡ್ಬೇಡಿ. 21 ಜನ ಮೆಂಬರ್ಗಳಿದ್ರೆ ಏನಿಲ್ಲ. ನಾವು ಅವತ್ತಲ್ಲಿ ಸುಂಕ ಕೊಡಿವೋ, ಒಂದು ಅಂಗಡಿಗೆ 50 ರೂಪಾಯಿ ನಾವು ಡೈಲಿ ಅಂಗಡಿ ಕೊಡಿವೋ. ಇಲ್ಲಿ 3,500 ರೂಪಾಯಿ ಬಾಡಿಗೆ, 40,000 ರೂಪಾಯಿ ಅಡ್ವಾನ್ಸ್. ನಾವು ಅಷ್ಟು ಕೊಡೋಣ. ನಮ್ಗೆ ವ್ಯಾಪಾರನೇ ಇಲ್ವಲ್ಲ, ನಾವ್ ಏನ್ ಮಾಡೋಣ? ನಾವ್ ಇದೇ ಇದನ್ನ ಅಲ್ಲೇ ಕೊಡ್ತೀವಿ. ನಮ್ಗೆ ಅಲ್ಲೇ ಬಿಡಿ, ನಮ್ಗೆ ಇಲ್ಲಿ ಬೇಡ. ಇಲ್ಲಿ ಜನನೇ ಬರಲ್ಲ ಅಣ್ಣ. ಇಲ್ಲಿ ವ್ಯಾಪಾರನೇ ಆಗಲ್ಲ. ಬಂಡವಾಳ ಹಾಕಿ 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 ನಾವು ಸಾಕಾಗ್ಬಿಟ್ಟೈತೆ. 5ನೇ ತಾರೀಕು ಒಳಗಡೆ ಅಲ್ಲೇ ನಾವು ಬಾಡಿಗೆ ಕಟ್ಟಿದೀವಿ. ಅಲ್ಲೇ 1 ತಿಂಗ್ಳದ್ ಕಟ್ಟಿದೀವಿ. 5ನೇ ತಾರೀಕು ಒಳಗಡೆ ಕೊಡ್ಬೇಕು. ಇಲ್ಲಿ ನಿಂತ್ಕೊಂಡು ಹೇಳ್ತಾರೆ 5ನೇ ತಾರೀಕು ಒಳಗಡೆ ಕೊಡ್ಬೇಕು ನಮಗೆ ಬಾಡಿಗೆ ಕರೆಕ್ಟಾಗಿ. 1 ದಿವಸ ಹೆಚ್ಚು ಕಡಿಮೆ ಆದ್ರೂ ಇಲ್ಲೇನಿಲ್ಲ ಅಂತ ಅಂತಾರೆ. ನಾವು ಹೊತ್ಕೊಂಡು ಹೋಗ್ರಿ, ನಾವು ಇದನ್ನೇ ನೆಚ್ಕೊಂಡು ನಾವು ಜೀವನ ಮಾಡ್ತೀವಿ. ನಾವು ಹೆಂಗ್ ಮಾಡ್ಬೇಕು? ನಾವು ಹೋಗ್ರಿ ಅಂತ ಕೇಳ್ತಾರೆ. ನಾವ್ ಏನ್ ಮಾಡ್ಬೇಕು? ನಾವ್ ಇದನ್ನ ನೆಚ್ಕೊಂಡಿರೋರು ಅವ್ರಂಗೆ ಅಲ್ವಾ ನಾವುನು? ಈಗ ಅವ್ರನ್ನೇ ಹೋಗ್ರಿ ಅಂದ್ರೆ ಅವ್ರೇನ್ ಮಾಡ್ತಾರೆ? ನಾವ್ ತಿನ್ನ ಅನ್ನೋದ್ಮೇಲೆ ಹಿಂಗೆ ಅಂತಾರಲ್ಲ, ನಮ್ಗೆ ಹೊಟ್ಟವ್ರಿ ಅಲ್ವಾ? ನಮ್ಮನ್ನೇ ಎತ್ಕೊಂಡು ಹೋಗ್ರಿ ಅಂತ ಕೇಳ್ತಾರೆ. ನಾವ್ ಇದನ್ನ ನೆಚ್ಕೊಂಡ್ರೆ ನಾನು 20 ವರ್ಷದಿಂದ ವ್ಯಾಪಾರ ಮಾಡ್ತಿದ್ದೀನಿ. ನಾವೆಲ್ಲಾಗನ ಹೌದು ಹೇಳ್ತಾರ ಆತರ ಅಂದ್ರೆ ನಾವೇನಾಗ್ಬೇಕು? ಈಗ ಅವರು ಬಂದ್ಬಿಟ್ಟು ಈ ತರ ಎತ್ಕೊಂಡು ಹೋಗ್ರಿ, ಇದ್ರೆ ಇದು ಹೋಗ್ರಿ ಅಂದ್ರೆ ನಾವೇನಾಗ್ಬೇಕು ಹೇಳಿ? ಭಾಗ್ಯ. ನೀವು ನಾವು ಕೊಟ್ಟಿರೋದ್ರಲ್ಲಿ ಅಂಗಡಿ ಇಕ್ಕಳಿಲ್ಲ ಅಂದ್ರೆ ನೀವೆಲ್ಲೂ ಇಕ್ಬೇಡ್ರಿ. ಫುಟ್ಪಾತಲ್ಲಿ ಇಕ್ಕಂಗಿಲ್ಲ, ರೋಡ್ ಸೈಡಲ್ಲಿ ಎಲ್ಲೂ ಇಕ್ಕಂಗಿಲ್ಲ. ನೀವು ಮನೆ ತವನ ಇಕ್ಕಳಿ, ಬೀದಿ ಮೇಲೆ ಅನ್ನ ಮಾಡ್ಕೊಳ್ಳಿ, ಎಲ್ಲೂ ಇಕ್ಕಂಗಿಲ್ಲ ಅಂತ ನಮ್ಗೆ ಆರ್ಡರ್ ಮಾಡ್ತಾರ ಅವರು. ನಾವು ಅಂಗಡಿ ಒಳಗೆ ಇಕ್ಕಿದ್ದು ಅಂಗಡಿನೂ ಕೂಡ ಪೊಲೀಸ್ನವ್ರನ್ನ, ಪಂಚಾಯತಿಯವ್ರನ್ನ, ಕಸ ಬಳಿಯವ್ರನ್ನ ಕೂಡ ಕರ್ಸಿ ನಮ್ಮ ಅಂಗಡಿ ಒಳಗಿದ್ದು ಖಾಲಿ ಮಾಡಿಸಿದ್ರು. ನಾವು ಬಾಡಿಗೆ ಕಟ್ತಿದೀವಿ ಅಂತ ನಾವು ಅಂಗಡಿ ಒಳಗೆ ಜೋಡ್ಸ್ಕೊಂಡಿದ್ವಿ. ಅಂಗಡಿ ಖಾಲಿ ಮಾಡಿಸಿದಾಗ ನಮ್ಮನ್ನ ಎಲ್ಲಾರನ್ನು ಕರ್ಸಿ ಸುತ್ತ ನಿಲ್ಲಿಸಿ ನಮ್ಮ ಅಂಗಡಿ ಖಾಲಿ ಮಾಡಿಸಿದ್ರು. ಆಮೇಲೆ ಹೇಳಿದ್ರೆ ನಿಮ್ ಲೈಸೆನ್ಸ್ ಇದ್ರು ತೋರಿಸಿ ಬಿಡ್ತೀವಿ ಇಕ್ಕಳಕ್ಕೆ ಇದ್ರು. ಅಲ್ಲ ನಾವು ಮಾಮೂಲಿ ಈ ತರ ಚಿಲ್ಲರೆ ಅಂಗಡಿಗಳಿಗೆ ಯಾವ ಲೈಸೆನ್ಸ್ ತಗೊಳ್ಳೋಣ? ನಾವೇನು ಮಾರ್ಕೆಟಲ್ಲಿ ವ್ಯಾಪಾರ ಮಾಡ್ತಿದೀವ? ಲೈಸೆನ್ಸ್ ವ್ಯಾಪಾರ ಮಾಡಕ್ಕೆ ಇಷ್ಟು ಚಿಕ್ಕ ಮಕ್ಳು ಈ ಕಡೆ ವ್ಯಾಪಾರ ಮಾಡೋದು ನಾವು. ಲೈಸೆನ್ಸ್ ಅವ್ರಿಗೆ ಯಾವ ತೋರ್ಸೋಣ ಹೋಲಿ? ಅವ್ರು ಆ ತರ ನಮ್ಮ ಮೇಲೆ ದಬ್ಬಾಳಿಕೆ ಮಾಡ. ಅದೇ ತರ 30 ಮೀಟರ್ ದೂರದಲ್ಲಿ ಎಲ್ಲಾ ಅಂಗಡಿಗಳನ್ನು ಖಾಲಿ ಮಾಡಿಸ್ತೀವಿ ಅಂದ್ರು. ಬಾಳೆಕಾಯಿ ಅಂಗಡಿ ಐತೆ, ಹಣ್ಣು ಅಂಗಡಿ ಐತೆ, ಯಾವ್ದನ್ನು ಖಾಲಿ ಮಾಡಿಸಿ ನಮ್ಮ ಅಂಗಡಿನೇ ಟಾರ್ಗೆಟ್ ಮಾಡಿ ಖಾಲಿ ಮಾಡಿಸೋದು ಏನಿತ್ತು? ಯಾರು ಹೇಳ್ಕೊಟ್ಟಾರೆ ಅಂತ ಅವ್ರು ಹೇಳ್ಬೇಕು. ನಮಗೆ ಪ್ರೂಫ್ ತೋರಿಸ್ಬೇಕು. ಬಾರವೆ 30 ಮೀಟರ್ ಒಳಗೆ ಬಾರವೆ, 10 ಮೀಟರ್ ರೋಡಿಂದ 10 ಮೀಟರ್ ಒಳಗೆ ಬಾರವೆ ತರಕಾರಿ ಅಂಗಡಿಗೆ, ಹೂವಿನ ಅಂಗಡಿಗೆ ಯಾಕೆ ಕೊಡಕ್ ಇಡ್ತಿಲ್ಲ? ಪಂಚಾಯತಿ ಹ್ಯಾಂಡ್ ಓವರ್ ಇರೋದ್ರಲ್ಲಿ ಎಲ್ಲ ಅಂಗಡಿಗಳು ಅವೆ. ನಾವು ಸ್ವಂತ ಬಾಡಿಗೆ ಕಟ್ಟೋದ್ರೆ ನಮ್ಮನ್ನೇ ಖಾಲಿ ಮಾಡಿಸಿದ್ರು. ನಮ್ಮ ಅಂಗಡಿನೇ ಯಾಕೆ ಟಾರ್ಗೆಟ್ ಮಾಡಿದ್ರು ಇವರು? ಯಾರು ಹೇಳ್ಕೊಟ್ಟಾರೋ ಗೊತ್ತಿಲ್ಲ. ನಮ್ಮ ಅಂಗಡಿ ಖಾಲಿ ಮಾಡಿಸಿದ್ರು ಇವರು. 2 ತಿಂಗಳಿಂದ ನಾನು 2 ಸೆಂತ ವ್ಯಾಪಾರ ಮಾಡಿ ಬಾಡಿಗೆ ಕಟ್ಟಿದ್ದೀನಿ. 16,000 ಯಾರು ಕೊಡ್ತಾರೆ ನಮ್ಗೆ? ನಮ್ಮ ಮಕ್ಳು ಮರಿಗೆ ಯಾರು ಆಯ್ತಾರೆ? ಏನಿಲ್ಲ, ಅಂಗಡಿ ನೀವು ಬಾಡಿಗೆ ಕೊಡ್ಲಿಲ್ಲ ಅಂದ್ರೆ ಖಾಲಿ ಮಾಡ್ರಿ ನೀವು ಅಂತಾರೆ. ಎಲ್ಲ ನೈಕಡ್ರಿ, ನಿಮ್ ಅಡ್ವಾನ್ಸ್ ಕೊಡ್ತೀವಿ ಖಾಲಿ ಮಾಡ್ರಿ ಅಂತಾರೆ. ಅಡ್ವಾನ್ಸ್ ಕೊಡೋದಕ್ಕೂ ನಮ್ಗೆ ಹಿಂಸೆ ಕೊಟ್ಟು ಇಷ್ಟೇ ತಾರೀಕೆ ಕೊಡ್ಬೇಕು ಅಂತ. ನಮ್ಮಲ್ಲಿ ಒಡವೆ ಇದ್ವಾ ಏನಿದ್ವಾ ಸಾಲ ಮಾಡೋದಂದು ಅಡ್ವಾನ್ಸ್ ಕೊಡ್ತು. ಅದೇ ತರ ಬಾಡಿಗೆ ಕೊಟ್ಟಾಗ 3 ಸಲ ಕಳಿಸ್ತಾರೆ. ನೀರ್ ಬಿಡೋರ್ನ, ಕಸ ಬಳಿಯೋರ್ನ. ಅವ್ರ ಗಾಡಿ ಬಾಡಿಗೆ ಕಟ್ಲಿಲ್ಲ ಅಂದ್ರೆ ಅಂಗಡಿ ಖಾಲಿ ಮಾಡ್ಕೊಂಡು ಹೋಗ್ರಿ ಅಂತಾರೆ. ಅಡ್ವಾನ್ಸ್ ಕೊಡ್ತೀವಿ, ಅಂಗಡಿ ಖಾಲಿ ಮಾಡ್ರಿ. ಇಲ್ಲ ಮೇಡಮ್ ಅವ್ರ ಹತ್ರ ಬಂದು ಮಾತಾಡ್ರಿ ಅಂತ ನಮ್ಗೆ ಹೇಳೋರೆ. ಖುದ್ದಾಗಿ 4 ಸಲ ನನಗೆ ನಮ್ಮ ಮೇಲೆ ಹೇಳ್ಸೋರೆ. ಅದೇ ಸರ್ ನಮ್ಮ ಅಂಗಡಿನ ಬಸ್ ಸ್ಟ್ಯಾಂಡ್ ಅಲ್ಲಿ ಟಾರ್ಗೆಟ್ ಮಾಡೋದು ಏನಿತ್ತು ಇವ್ರಿಗೆ? ಎಲ್ಲ ಅಂಗಡಿನೂ ಖಾಲಿ ಮಾಡಿಸಿದ್ರು ಓಕೆ, ನಾವು ಖಾಲಿ ಮಾಡ್ತೀವಿ. ಇವ್ರು ಯಾವ ಅಂಗಡಿನೂ ಖಾಲಿ ಮಾಡಿಸ್ದಂಗೆ ನಮ್ಮ ಒಂದು ಅಂಗಡಿನೇ ಖಾಲಿ ಮಾಡಿಸೋದು ಇವ್ರಿಗೆ ಏನಿತ್ತು? ಯಾರು ಹೇಳ್ಕೊಟ್ರು? ಅದು ನಮ್ಗೆ ಇವ್ರು ಉತ್ತರ ಕೊಡ್ಬೇಕು. ಇಲ್ಲ ಅದೇ ತರ ಇದ್ರೆ ಹಿಂದೆ ಒಂದ್ಸಲ ನೋಡಿ ತರಕಾರಿಗಳನ್ನ 12 ಅಂಗಡಿ ಇದಾವೆ. ಅದ್ರಲ್ಲಿ 5 ಅಂಗಡಿ ಸರ್ ಇರೋದು. ಡೈಲಿ 3 ತರಕಾರಿ ಅಂಗಡಿ, 2 ಈರುಳ್ಳಿ ಅಂಗಡಿ, ಆಮೇಲೆ ಅಷ್ಟೇ 1 ಸೊಪ್ಪಿನ ಅಂಗಡಿ. ಅಷ್ಟು ಬಿಟ್ರೆ ಇನ್ಯಾವು ಇಲ್ಲ. ಬೆಳಗಿನ ಸಂತಕ ನಾವು ಸುಮ್ಮನೆ ಕೂತಿರ್ತೀವಿ. ಯಾರು ವ್ಯಾಪಾರ ಇಲ್ಲ. ದಿನ 3,000 4,000 15,000 ಬಂಡವಾಳ ಹಾಕಿ 3,000 ವ್ಯಾಪಾರ 4,000 ಮಾಡಿ ನಾವು ಮಾರ್ಕೆಟಲ್ಲಿ ಸಾಲ ತಿನ್ನಿಸಿ ಸಾಲಗಾರರು ಬಂದು ನಮ್ಮನೆ ನಾವು ನೇಣಾಕೊಳ್ಳೋಣ? ನಮ್ಮ ಜೀವಕ್ಕೆ ಯಾರು ಹೊಣೆ ಆಯ್ತಾರೆ? ಇವರು ಪಂಚಾಯತ್ ಅವ್ರು ಹೊಣೆ ಆಯ್ತಾರ? ಊರಲ್ಲಿ ಇರೋರಿಗೆ ಊರಲ್ಲಿ ಅಧಿಕಾರ ಇಲ್ಲ ಅಂದ್ರೆ ಊರಾಚೋರ್ಗೆ ಅಧಿಕಾರ ಕೊಡ್ತಾರೆ ಇವರು. ಊರಾಚೋರ್ಗೆ ಸಾಲ ಮಾಡಿದ್ದಾರೆ. ಊರಲ್ಲಿ ಇರೋರು ಕೇಳಕ್ ಹೋದ್ರೆ ಆಚ್ಕೋಗ್ರಿ ಇದ್ದಾರೆ. ಇದೇ ನ್ಯಾಯ ಇದು? ಅದು ನಮ್ಗೆ ನ್ಯಾಯ. ಹೊರಗಡೆ ಇರೋ ಬಂದ ರೋಡಲ್ಲಿ ಏಕ ವ್ಯಾಪಾರ ಮಾಡ್ಕೊಂಡು ಹೋಗ್ತಾರೆ. ನಾವು ತೆಳ್ಳ ಗಾಡಿಲಿ ಒಂದು ಅವರೆಕಾಯಿ
ಮಾಡಿಲ್ಲ ಅವರೆಕಾಯಿ ತಗೊಂಡೋಗಿದ್ಕೆ ಎಲ್ಲ ಬಿಸಾಕ್ತು 5,000 ಕೈಯಿಂದ ಕೊಟ್ಟು ಅವರೆಕಾಯಿಗೆ. ಊರಲ್ಲಿರೋ ಬದುಕಕ್ಕೆ ಅಧಿಕಾರ ಇಲ್ವಾ ಈ ಊರಲ್ಲಿ? ಯಾವ ಊರಲ್ಲಿ ಐತಿ ರೂಲ್ಸು? ನೆಲಮಂಗಲದಲ್ಲಿ ಆಯ್ತಾ ಅಂತ ಟ್ರಾಫಿಕ್ ಇಲ್ಲಿ ಅಂತ ಊರು ಬೆಳೆದು ನಿಂತದ ಇಲ್ಲಿ. ನಾವು ಬಂದಾಗಿಂದನೂ ಈ ಊರು ಹಿಂಗೆ ಇದೆ. ನಾನು ಬಂದು ಯಾವಾಗ ಬಂದು 15 ವರ್ಷ ಆಯ್ತು. ನಾವು 15 ವರ್ಷದಿಂದ ಏನು ಅಂತ ನಾವು ದುಡ್ಕೊಂತಿದ್ದೆ. ನಾವು ಮಕ್ಳಿಗೋಸ್ಕರ ನಾವು ಫುಟ್ಪಾತಿಗೆ ಬಂದಿದ್ದೆ ವ್ಯಾಪಾರ ಮಾಡೋಕ್ಕೆ. ನಮ್ಮ ಥರ ನಮ್ಮ ಮಕ್ಳು ಕಷ್ಟ ಬೀಳೋ ಮಕ್ಳಿಗೊಂದು ದಾರಿ ತೋರ್ಸೋಣ ಅಂತ. ಅದನ್ನೇ ಕಟ್ಟಾಬಿಟ್ರೆ ನಮ್ಮ ಮಕ್ಳು ಭವಿಷ್ಯ ಯಾರು ಕಟ್ತಾರೆ ಸರ್? ನಾವು ಇದನ್ನೇ ನಮ್ಮ ಕಡೆ ವ್ಯವಹಾರ ಮಾಡೋದು. ಮಕ್ಳು ಫೀಸ್ ಕಟ್ಟಕ್ಕಾಯ್ತಿಲ್ಲ, ಮನೆ ಕಳಿಸ್ತಾವ್ರೆ. ನಾವು ಅದನ್ನ ಹೇಳ್ತೀವಿ. ಮಂಜುಳ ಕ್ಯಾಮ್ರಾ ನೋಡೋದ್ ಮನೆ ಕಾಯ್ವಾಗ ಹೋಗ ನಮ್ಮನ್ನು ಹಾಳು ಮಾಡಿಬಿಟ್ರು ಕಳ್ಳ ತಂದು ಇಲ್ಲಿಗೆ. ಪ್ರತಿ ಒಬ್ರು 10 ರೂಪಾಯಿ ದುಡ್ದಿಲ್ಲ ಇಲ್ಲಿ. ನಾವು ನಮ್ಗೆ ಕಷ್ಟ ನಮಗೆ ಗೊತ್ತು. ಅಲ್ಲಿಂದ ಒಂದು ಅನ್ನ ಮಾಡ್ಕೊಂಬಂದ್ವಿ. ಸಾಯಂಕಾಲದಾಗ ಇಲ್ಲೊಂದು ತಿನ್ನಕ್ಕೂ ಸಿಗಲ್ಲ. ನಮ್ಗೆ ಹೊಟ್ಟೆ ಉರಿಯಲ್ವ ನಮಗೆ ಬಂಡವಾಳ ಹಾಕಿ? ಇಲ್ಲಿ ಎಷ್ಟು ಬೇಡ. ಈಗ ಇದ್ದಾವ 12 ಅಂಗಡಿ. 12 ಅಂಗಡಿಗೆ ನಮಗೆ ಜಾಗ ಕೊಡಿ ಸಾಕು. ಎಲ್ಲ ಇಷ್ಟಿಷ್ಟು ಯಾರೋ ಸೊಪ್ಪು ಮಾರೋರು, ಹೂವು ಮಾರೋರು ಅಷ್ಟೇ ನೋಡಿ. ಅವ್ರು 4 ಕೊಂಡ್ರು ಸಹಿತ. ಅದಕ್ಕೆ ಆ ಅಮ್ಮ ಪ್ರತಿಯೊಬ್ಬರಿಗೂ ಸಂತೆಗೆ ಹಾಕೋದು ಅಂದ್ಬಿಟ್ಟು ಪ್ರತಿಯೊಬ್ಬರು ಇಲ್ಲಿ ಕೂತಿರೋರಲ್ಲ ಹೊಸಬ್ರೇನೆ. 12 ಅಂಗಡಿನೇ ಹಳೆ ಅಂಗಡಿ. 12 ಅಂಗಡಿ ನಮಗೆ ಜಾಗ ಕೊಡಿ ಸಾಕು. ಹೂವಿನ ಅಂಗಡಿ, ತರಕಾರಿ ಅಂಗಡಿ. ಇನ್ನಿದ್ದವ್ರಿಗೆಲ್ಲ ನೀವು ಇವ್ರಿಗೆ ದುಡ್ಡು ಬೇಕಾಗಿತ್ತು, ಇವ್ರು ಕರ್ಕೊಂಬಂದು ನಮ್ಮನ್ನು ಕೊಂಡ್ರು ಸೀರು. ನಾವು ಇದು ಅದೇನೋ 20,000 ಅಂತ ಇರೋದು ಅಡ್ವಾನ್ಸು. 50,000 ಕೇಳಿರು. ನಾವು ಆಗಲ್ಲ ಅಂತ 30,000ದಿಂದ ಕೇಳಿದ್ರೆ 40,000 ಅಡ್ವಾನ್ಸು, 5,000 ಬಾಡಿಗೆ ಕೇಳಿರು. ನಾವು 2,500 ಕೇಳ್ದೋ. 4,000 3,500 ಬಾಡಿಗೆ ಕಮ್ಮಿ ಇಲ್ಲ ಅಂದರು. ಆಯಿತು 5% ವರ್ಷಕ್ಕೊಂದ್ಸತಿ ಹೆಚ್ಚಿಸ್ತೀವಿ ಅಂದರು. ಗೌರ್ಮೆಂಟಿಗೆ 10% ಅಂತ ಬರ್ದವ್ರೆ. ಬಾತ್ರೂಮಿಗೆ ದುಡ್ಡು ಕೊಡಬೇಕು ಅಂತ ಬರ್ದವ್ರೆ. ನೀರು ಹಾಕಿಸ್ತೀವಿ, ನೀರಿಗೆ ದುಡ್ಡು ಕೊಡಬೇಕು ಅಂತ ಬರ್ದವ್ರೆ. ಬಾತ್ರೂಮ್ ಇಲ್ಲ, ಎಂಥದ್ದು ಇಲ್ಲ. ಪಂಚಾಯತಿ ಒಳಗೆ ಬಾತ್ರೂಮ್ ಐತೆ. ನೀರಿದ್ರೆ ಇತ್ತು, ಇಲ್ದಿರಿಲ್ಲ. ಹೆಂಗಸ್ರುಗಳು ಗಂಡಸ್ರೆಲ್ಲ ಹೊಂಟೈತಾರೆ, ಹೆಂಗಸ್ರೆಲ್ಲ ಹೋಗೋಣ? ಒಬ್ಬರ ಇಬ್ಬರ ಹೆಂಗಸ್ರು ಇಲ್ಲಿರೋದು. ಬೆಳಿಗ್ಗೆ ನಾವು 7 ಗಂಟೆಗೆ ಏನಾನ ಒಂಚೂರು ಬೇಯಿಸ್ಕೊಂಡು ಇಲ್ಲಿಗೆ ಬಂದ್ಬಿಟ್ರೆ ಇನ್ನು ರಾತ್ರಿ 9 ಗಂಟೆಗೆ ಯಾರನ್ನ ಬರ್ತಾರೇನೋ ಅಂತ ಕಾಯ್ಕೊಂಡು ಕೂತಿದ್ದೀವಲ್ಲ. ರೋಡಲ್ಲಿ ಹೋಗೋ ಗಿರಾಕಿ ಒಂದು ಬರಲ್ಲ ಅಣ್ಣ. ಬೆಳಗಿನ ಸಾಯಂಕಾಲ ತಕ 1,500 2,000 ಇಷ್ಟೊಂದು ಬಂಡವಾಳ ಹಾಕ್ಬಿಟ್ಟು ಸಾಲ ಮಾಡಿ ನಾವು 1,500 2,000 ಬಂಡವಾಳ ವ್ಯಾಪಾರ ಮಾಡೋಕ್ಕ ಏನು ಅನ್ನಂಗಿಲ್ಲ. ರಾಕ್ಷಸಿ ಬಂದಂಗೆ ಬರ್ತಾಳವಮ್ಮ. 3 ಅಡಿ ಈಚೆ ಬರ್ಕೊಡ್ದು ಇದು ಹಿಂದಕ್ಕಿರ್ಬೇಕು ನೀವು. ಏನು ಮೇಡಮ್ ಅವರೇ, ಸೀಟು ಗಬೆ ಹಂಗೂ ಇದೆಲ್ಲ ಹಾಕ್ಸಿದ್ದೀವಿ. ಗಬೆ ಸೀಟು ನಾವು ಒಳಗಡೆ ಕೂತ್ಕೊಳಕ್ಕೆ ಆಯ್ತದ ಅಂದರೆ ಫ್ಯಾನ್ ಹಾಕೋ. ಸ್ವಿಚ್ ಹಾಕ್ಸಿಲ್ವ ನಾನು? ಫ್ಯಾನ್ ಹಾಕೋ ಅಂದರೆ ಫ್ಯಾನ್ಗಳಿಗೆ ಹೂವು ಇರ್ತವ, ಎಲೆ ಇರ್ತವ, ಏನಿರ್ತವೆ? ಈ ಕೆಲಸ ಮಾಡ್ತಾವ್ರು ನಮಗೆ. ಇಲ್ಲ ಅಣ್ಣ, ವ್ಯಾಪಾರ ಆಯ್ತಿಲ್ಲ. ನಾನು ಹೇಳ್ತಿಲ್ವ 1,500 2,000 ಅದ್ರ ಮೇಲೆ ವ್ಯಾಪಾರಗಳಿಲ್ಲ. ತಲೆ ಕೆಟ್ಟು ಗೊಬ್ಬರ ಆಗೋಗೋದು. ಹ್ಞೂ ಎಲ್ಲ ಈ ಗಬೆಗೇನೇನೆ ನೋಡಿ. ಇವಾಗ ತಂದು ತೊಗ್ಲಾಕಿದೀವ, ನಾಳೆಗೆಲ್ಲ ಹಿಂಗಾಗಿರ್ತವೆ. ಹೋದ್ರೆ ನಮ್ಮ ಪುಣ್ಯ, ಹೋಗ್ಲಿಲ್ವ ಹಿಂಗಾಗಿರ್ತವೆ. ಇವತ್ತು ಹೋಯ್ತದೇನೋ, ನಾಳೆಗೆ ಹೋಯ್ತದೇನೋ, ದಿನ ಇದೇ ಆಗೋಗೋದು ನೋಡ್ರಿ. ಅಲ್ಲೊಂದು ಕೊನೆ ಇಕ್ಕೈತಿ. ಈ ಕೆಲಸ ಮಾಡ್ತಾವ್ರು ನಮಗೆ. ಲಕ್ಷ್ಮಮ್ಮ ನಮ್ಮ ಮೇಲೆ ಅಂತಲ್ಲ, ಇಲ್ಲಿರೋರ ಮೇಲೆಲ್ಲನೂ ಪ್ರತಿ ಒಬ್ರಿಗೂ ರೋಪು. ಏನನ್ನ ನಾವು ಜೋರಾಗಿ ಮಾತಾಡಿದ್ರೆ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡ್ತಾರೆ, ಪೊಲೀಸ್ನವ್ರು ಕರೆಸ್ತಾರೆ. ನಾವು 12 ವರ್ಷದಿಂದ ಬಾಡಿಗೆ ಕಟ್ತಿದ್ದೀವಿ ಮೇಡಮ್ ಅವರೇ. ನಾವು ಇಲ್ಲಿ ಒಳಗಡೆ ಕಿಕ್ಕೊಂಡು ನಾವು ವ್ಯವಹಾರ ಮಾಡ್ಕೋತೀವಿ ಅಂತ ಅಂದಿದ್ದಕ್ಕೆ ಲೈಸೆನ್ಸ್ ಮಾಡಿಸಿದ್ದೀರಾ? ಎಲ್ಲರದು ಒಂದು ಕಾನೂನು, ನಿಂದೊಂದು ಕಾನೂನು ಅಂತ ನಮ್ಮನ್ನು ಎತ್ತಿಸ್ಕೊಂಬಂದ್ರು. ನಾವು 12 ವರ್ಷ ಆಯಿತು ಬಸ್ ಸ್ಟ್ಯಾಂಡಲ್ಲಿ. ಅದು ಸಂದಿಲಿ ಮಾಡಿರೋದು ನಮ್ಮ ಅಂಗಡಿ, ರೋಡಾಗೂ ಅಲ್ಲ. ಅಂಥವ್ರಿಗೆ ಎತ್ತಿಸ್ಕೊಂಬಂದ್ರು. ಬಾಳೆಕಾಯಿ ಮಂಡಿ ಬಿಟ್ಟವ್ರೆ, ಹಣ್ಣಂಗಡಿ ಬಿಟ್ಟವ್ರೆ. ಅವ್ರನ್ನೆಲ್ಲ ಎತ್ತಿಸ್ಕೊಂಬರ್ರಿ, ಅವ್ರು ವ್ಯಾಪಾರ ಮಾಡ್ಕೊತವ್ರೆ. ನಮ್ಗೆ ವ್ಯಾಪಾರ ಇಲ್ಲ ಅಂದರೆ 30 ಅಡಿ ದೂರ ಇರಬೇಕು ಅಂತಂದವರು ಒಬ್ರಿಗೂ ಎತ್ತಿಸ್ತಿಲ್ಲ. ಅದನ್ನು ಕೇಳಕ್ಕೆ ನೀನು ಯಾರು ಅಂತಾರೆ? ಮಾಡೋಕ್ಕೆ ನಮಗೆ ಯಾವಸ್ತು ಇಲ್ಲ. ಏನಂದರೆ ಅದೇ ಬಾಡಿಗೆ ಇದು ಸುಂಕ ಕೇಳಿದ್ರು ನಾವು ಕೊಡಲ್ಲ, ಇಲ್ಲಿ ವ್ಯಾಪಾರ ಆಗಲ್ಲ ಅಂತ ಹೇಳಿದ್ದೀವಿ ಅಷ್ಟೇನೇನೆ. ಸೊಪ್ಪು ಹಾಕಿ ನಾವು ಸಾಯಂಕಾಲಕ್ಕೆ ಅವ್ರಿಗೆ ದುಡ್ಡು ಕೊಡೋಕ್ಕಾಗಲ್ಲ ಸರ್. ಹಿಂಗೆ ನೀವು ಪುಟ್ಟಿ ಮೇಲೆ ಹೊತ್ಕೊಂಡೋಗ್ರಿ ಸೊಪ್ಪು ಮಾರೋರಾದ್ರೆ ಅಂತ ಪಿಡುವ ಅವರೆಲ್ಲ ಹಂಗಂತಾರೆ ಸರ್. ನಾವು ಅಷ್ಟಕ್ಕೆ ಆದರೆ ಮಾರ್ರಿ ಆಗದಿರು ಬೀದಿ ಮೇಲೆ ಹೋಗ್ರಿ, ಪುಟ್ಟಿ ಮೇಲೆ ಹೊತ್ಕೊಂಡು. ನಾವು ಹೋಗಿ ಒತ್ತಿ ಇಲ್ಲಿಗೆ ಬಂದಿದ್ದೀವಿ, ಕೈಲಾಗಲ್ಲ, ಬಾಯ್ಲಾಗಲ್ಲ ನಮ್ಮ ಕೈಲಿ. ನಾವು ಏನೋ ಕೂತ್ಕೊಂಡು ಮಾರೋಣ ಜೀವನ ಅಂತ ನಾವು ಮಾಡ್ಕೊಂಡು, ನೀವು ಹಿಂಗೆ ಹೇಳಿದ್ರೆ ನಾವೇನು ಮಾಡೋಣ ಅಂತ ನಾವು ಹೇಳ್ದು. ಅದಕ್ಕೆ ಬಾಯಿ ಕೊಡ್ತಾ ಇಲ್ಲ ಅಣ್ಣ. ಹ್ಞೂ ಏನಂತಾರೆ, ಬೀದಿ ಮೇಲೆ ಹೋಗ್ರಿ ಒತ್ಕೊಂಡು, ಇಲ್ದಿರ ಹೋಗ್ರಿ ಮನೆಗಿರ್ರಿ. ಬೀದಿ ಅಂತ ಹೇಳ್ತಾವ್ರಿ. ನಮ್ಮ ಹೆಸರು ಗಂಗಮ್ಮ. ಇಲ್ಲ ಸಾಲ ಕಟ್ಟೋಕ್ಕಾಗ್ತಿಲ್ಲ. ಸಾಲ ಇದು ಸಂಘಕ್ಕೆ ಕಟ್ಟದ, ಸಾಲನೇ ಕಟ್ಟದ ಅನ್ನಂಗೆ ಆಗ್ಬಿಟ್ಟೈತೆ. 3,000 ಬಾಡಿಗೆ ನಾವು ಕಟ್ತಾ ಇಲ್ಲ. ಕಟ್ಟೋಕ್ಕಲ್ಲಿ ದುಡ್ಡು ಇಲ್ಲ, ಏನು ಮಾಡೋದು ನಾವು? ತರಕಾರಿ ಎಲ್ಲ ವೇಸ್ಟ್ ಆಗುತ್ತೆ.
ಏನು ಮಾಡೋದು, ಅದಕ್ಕೆ ನಾವು ನ್ಯಾಯ ಒದಗಿಸ್ಕೊಡ್ಬೇಕು ಏನಾದ್ರು ಮಾಡಿ. ಲಕ್ಷ್ಮಿ. ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನೋ ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ.